ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ಈ ಸೆಷನಲ್ಲಿ ನಾವೇನು ಮಾಡ್ತೀವಿ, ಈಗ ಪಾಠ ಓದಿದ್ವಿ, ಪಾಠ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈಗ ಪ್ರತಿಯೊಂದು ಪಾಠಕ್ಕೆ ಪ್ರೊಬ್ಯಾಬಲ್ ಕ್ವಶನ್ಸು, ಯಾವ್ಯಾವ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಓಕೆ, ಸೊ ಚಾಪ್ಟರ್ 1 ಕಂಪ್ಲೀಟ್ ಮಾಡಿದ್ವಿ ನಾವು. ಯಾವುದು? ಇಂಟ್ರೊಡಕ್ಷನ್ ಟು ಇನ್ಶೂರೆನ್ಸ್. ಸೊ ಈಗ ಈ ಒಂದು ಪಾಠದಲ್ಲಿ ಏನೇನು ಪ್ರಶ್ನೆಗಳು ಬರಬಹುದು ಸರ್? ಒಂದನೇ ಪ್ರಶ್ನೆ ಏನು ಬರುತ್ತೆ? ರಿಸ್ಕ್ ಟ್ರಾನ್ಸ್ಫರ್ ಥ್ರೂ ರಿಸ್ಕ್ ಪೂಲಿಂಗ್. ರಿಸ್ಕ್ ಪೂಲಿಂಗ್ ಮೂಲಕ ನಾವು ರಿಸ್ಕ್ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ? ಅದಕ್ಕೆ ಸರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಇದು ಒಂದೇ ಟೂಲು ನಿಮಗೆ ರಿಸ್ಕಿಂದ ಒಂದು ವಸ್ತುವಿನ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ದ ಮೆಜರ್ಸ್ ಟು ರಿಡ್ಯೂಸ್ ದ ಚಾನ್ಸಸ್ ಆಫ್ ಅಕರೆನ್ಸ್ ಆಫ್ ರಿಸ್ಕ್ ಇಸ್ ನೋನ್ ಆ್ಯಸ್. ಸೊ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಅಲ್ಲಿ ಪ್ರಶ್ನೆ ಏನು ಕೇಳಿದರೆ, ರಿಡ್ಯೂಸ್ ದ ಮೇಜರ್ಸ್ ಟು ರಿಡ್ಯೂಸ್ ದಿ ಚಾನ್ಸಸ್ ಆಫ್ ರಿಸ್ಕ್ ತಪ್ಸೋಕ್ಕಾಗಂಗಿಲ್ಲ, ಬಟ್ ರಿಸ್ಕ್ದು ಚಾನ್ಸಸ್ ಕಡಿಮೆ ಮಾಡಬಹುದು. ಯಾವುದರಿಂದ ಮಾಡಬಹುದು ಸರ್? ಲಾಸ್ ಪ್ರಿವೆನ್ಷನಿಂದ ಮಾಡಬಹುದು. ಲಾಸ್ ಪ್ರಿವೆನ್ಷನ್ ಟೆಕ್ನಿಕ್ ಇದೆಯಲ್ಲ, ರಿಸ್ಕ್ ರಿಡಕ್ಷನ್ ಆ್ಯಂಡ್ ಕಂಟ್ರೋಲ್ ಅಂದ್ರೂ ಒಂದೇ, ಲಾಸ್ ಪ್ರಿವೆನ್ಷನ್ ಅಂದ್ರೂ ಒಂದೇ. ಸೊ ಈ ಟೆಕ್ನಿಕ್ಕಿಂದ ನಾವೇನು ಮಾಡ್ಬೋದು? ರಿಸ್ಕಿಂದ ಆಗುವ ಎಫೆಕ್ಟನ್ನು ಕಡಿಮೆ ಮಾಡಬಹುದು, ಲಾಸ್ ಪ್ರಿವೆನ್ಷನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ, ಬೈ ಟ್ರಾನ್ಸ್ಫರಿಂಗ್ ರಿಸ್ಕ್ ಟು ದ ಇನ್ಶೂರರ್. ನಮ್ಮ ರಿಸ್ಕನ್ನು ಇನ್ಶೂರೆನ್ಸ್ ಕಂಪನಿಗೆ ಆ ರಿಸ್ಕನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ನಮಗೆ ಏನು ಪಾಸಿಬಲ್ ಇದೆ? ಸೊ ಏನು ಪಾಸಿಬಲ್ ಇದೆ? ಒಂದು, ಟು ಬಿಕಮ್ ಕೇರ್ಲೆಸ್ ಅಬೌಟ್ ಅಸೆಟ್ ಬಗ್ಗೆ ಕೇರ್ಲೆಸ್ ಆಗೋಕ್ಕಾಗುತ್ತಾ? ಅಥವಾ ಟು ಮೇಕ್ ಮನಿ ಫ್ರಮ್ ಇನ್ಶೂರೆನ್ಸ್ ಇನ್ ದಿ ಇವೆಂಟ್ ಆಫ್ ಲಾಸ್ ಆಗುತ್ತೆ. ದುಡ್ಡು ಮಾಡ್ತೀವ ನಾವು ಲಾಸ್ ಆಗೋದ್ರಿಂದ? ಇಲ್ಲ. ಸೊ ಪೊಟೆನ್ಷಿಯಲ್ ರಿಸ್ಕನ್ನು ಇಗ್ನೋರ್ ಮಾಡೋಕ್ಕಾಗುತ್ತಾ? ಇಲ್ಲ. ಆಪ್ಷನ್ ಡಿ, ಟು ಎಂಜಾಯ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ಪ್ಲ್ಯಾನ್ ಒನ್ಸ್ ಬಿಸ್ನೆಸ್ ಮೋರ್ ಎಫೆಕ್ಟಿವ್ಲಿ. ನಮ್ಮ ರಿಸ್ಕನ್ನು ನಾವು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ? ನಮಗೆ ವಿ ಕ್ಯಾನ್ ಹ್ಯಾವ್ ಪೀಸ್ ಆಫ್ ಮೈಂಡ್. ರಿಸ್ಕ್ ಅಂತೂ ತಪ್ಸೋಕ್ಕಾಗೋದಿಲ್ಲ, ಬಟ್ ರಿಸ್ಕ್ ಆದರೆ ನನಗೆ ಪ್ರೊಟೆಕ್ಷನ್ ಇದೆ. ಸೊ ಹಾಗಂತ ನಾವು ಅಸ್ಯೂಮ್ ಮಾಡಿಕೊಂಡು ನಾವು ನಮ್ಮ ಕೆಲಸವನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದು. ಸೊ ಮುಂದಿನ ಪ್ರಶ್ನೆ ಏನು? ಒರಿಜಿನ್, ಎಲ್ಲಿ ಸ್ಟಾರ್ಟ್ ಆಯಿತು ಇನ್ಶೂರೆನ್ಸು? ಸೊ ಇನ್ಶೂರೆನ್ಸ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಹೇಳಿದೆ ಅಲ್ಲ, ಲಾಯ್ಡ್ಸ್ ಕಾಫಿ ಹೌಸಲ್ಲಿ ಸ್ಟಾರ್ಟ್ ಆಗಿತ್ತು. ಎಲ್ಲಿ? ಲಾಯ್ಡ್ಸ್ ಕಾಫಿ ಹೌಸ್. ಓಕೆ, ಒನ್ ಸೆಕೆಂಡ್. ಓಕೆ, ಸೊ ಲಾಯ್ಡ್ಸ್ ಕಾಫಿ ಹೌಸಲ್ಲಿ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಇನ್ ಇನ್ಶೂರೆನ್ಸ್ ಕಾಂಟೆಕ್ಸ್ಟ್ ಕೆಳಗಿನ ಯಾವ ಸಿಚುವೇಶನ್ಗಳನ್ನು ರಿಸ್ಕ್ ರಿಟೆನ್ಷನ್ ತೋರಿಸುತ್ತೆ? ರಿಸ್ಕ್ ರಿಟೆನ್ಷನ್ ಅಂದರೆ ಕೆಳಗಿನ ಯಾವುದು ಸಿಚುವೇಶನ್ಗಳಲ್ಲಿ ಒಂದು ರಿಸ್ಕ್ ರಿಟೆನ್ಷನ್ ಸಿಚುವೇಶನ್ ಆಗಿದೆ. ಸೊ ರಿಸ್ಕ್ ರಿಟೆನ್ಷನ್ ಸಿಚುವೇಶನ್ ಯಾವುದಪ್ಪ ಅಂದರೆ ಇದು ಸರ್, ಒನ್ ಡಿಸೈಡ್ಸ್ ಟು ಬೇರ್ ದ ರಿಸ್ಕ್ ಆ್ಯಂಡ್ ಟೇಕ್ ಇಟ್ಸ್ ಎಫೆಕ್ಟ್. ಸೊ ರಿಸ್ಕ್ ರಿಟೆನ್ಷನ್ ಅಂದರೆ ಅವು ಟ್ರಾವೆಲ್ದು ಒಂದು ಉದಾಹರಣೆ ಕೊಟ್ಟಿದೆಯಲ್ಲ, ನಾವು ಬೇರೆ ಊರಿಗೆ ಹೋಗಿ ಟ್ರಾವೆಲ್ ಮಾಡಲೇಬೇಕು, ಅದರಿಂದ ನಮಗೆ ಒಂದು ಎಕ್ಸ್ ಇನ್ಕಮ್ ಬರ್ತಾ ಇದೆ. ಸೊ ರಿಸ್ಕ್ ಎಲ್ಲಿದೆ? ಮಧ್ಯ ರೋಡ್ದಲ್ಲಿದೆ. ಅದನ್ನು ಸ್ಟಾಪ್ ಮಾಡೋದಕ್ಕೆ ಏನು ಮಾಡಿದ್ರು ಒಬ್ಬರು, KSRTC ಬಸ್ಸಿಂದ ಟ್ರಾವೆಲ್ ಮಾಡಿದರು ಅಂತ ಹೇಳಿದೆ ಅಲ್ಲ ನಾನು. ಸೊ ಆ ರಿಸ್ಕ್ ಇಟ್ಕೊಂಡೇ ಆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೇನಂತೀವಿ ನಾವು? ರಿಸ್ಕ್ ರಿಟೆನ್ಷನ್. ಸೊ ನೆಕ್ಸ್ಟ್ ಪ್ರಶ್ನೆ ಏನು? ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳು ನಿಜವಾಗಿದೆ? ಆಪ್ಷನ್ 1, ಇನ್ಶೂರೆನ್ಸ್ ಪ್ರೊಟೆಕ್ಟ್ಸ್ ಅಸೆಟ್ಸ್. ಅಸೆಟನ್ನು ಪ್ರೊಟೆಕ್ಟ್ ಮಾಡುತ್ತಾ ಇನ್ಶೂರೆನ್ಸು? ಇಲ್ಲ ಸರ್. ಇನ್ಶೂರೆನ್ಸ್ ಪ್ರಿವೆಂಟ್ಸ್ ದ ಲಾಸನ್ನು ತಡೆಗಟ್ಟುತ್ತಾ? ಇಲ್ಲ. ಇನ್ಶೂರೆನ್ಸ್ ರಿಡ್ಯೂಸಸ್ ಪಾಸಿಬಿಲಿಟಿ ಆಫ್ ಲಾಸ್ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತಾ? ಇಲ್ಲ ಸರ್. ಬರೀ ಅದೇನು ಮಾಡುತ್ತೆ, ಲಾಸ್ ಆದರೆ ಅದರದ್ದೇನು ಫೈನಾನ್ಷಿಯಲ್ ವ್ಯಾಲ್ಯೂ ಇರುತ್ತಲ್ಲ, ಅದರದ್ದು ಪೇಮೆಂಟ್ ಮಾಡುತ್ತೆ. ಗಾಡಿಗೆ ನಿಮಗೆ ಆಕ್ಸಿಡೆಂಟ್ ಆದರೆ ಅದನ್ನ ರಿಪೇರಿ ಮಾಡೋಕ್ಕೆ ಇನ್ಶೂರೆನ್ಸ್ ತೊಗೊಂಡಿದ್ರೆ ಪೇಮೆಂಟ್ ಮಾತ್ರ ಸಿಗುತ್ತೆ ಅಲ್ಲಿಂದ. ಓಕೆ, ಸೊ ಇಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಪ್ರಶ್ನೆ ಅರ್ಥ ಆದರೆ ಪ್ರಾಬ್ಲಿ ಆನ್ಸರ್ ನಿಮ್ಗೆ ಅಲ್ಲೇ ಇದ್ದೇ ಇರುತ್ತೆ, ಸಿಗುತ್ತೆ ನಿಮಗೆ ಆನ್ಸರ್. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಸತ್ಯವಾದ ಸ್ಟೇಟ್ಮೆಂಟ್ ಇದೆ? ಸೊ ಸರ್, ಮೊದಲನೇದ್ದು, ಇನ್ಶೂರೆನ್ಸ್ ಅಂದರೆ ಏನು? ಇಟ್ ಈಸ್ ಅ ಮೆಥಡ್ ಆಫ್ ಶೇರಿಂಗ್ ಲಾಸಸ್ ಆಫ್ ಫ್ಯೂ ಬೈ ಮೆನಿ. ಸೊ ಇಲ್ಲಿ ನಾವು ರಿಸ್ಕ್ ಪೂಲಿಂಗ್ ಮಾಡ್ತೀವಲ್ಲ, ತುಂಬ ಜನ ಆ ಪೂಲ್ ಒಳಗಡೆ ಬರ್ತಾರೆ. 1,000 ಜನರದ್ದು ಪೂಲ್ ಇರುತ್ತಲ್ಲ, ಅದರಲ್ಲಿ ಕೆಲವೊಂದಷ್ಟು ಜನರಿಗೆ ಮಾತ್ರ ರಿಸ್ಕ್ ಆಗ್ಬೋದು. ಸೊ ಎಲ್ಲರ ಕಡೆಯಿಂದ ಕಲೆಕ್ಟ್ ಮಾಡಿ ಯಾರಿಗೆ ಲಾಸ್ ಆಗುತ್ತಲ್ಲ, ಕೆಲವು ಮಂದಿಗೆ, ಅವ್ರಿಗೆ ಮಾತ್ರ ನಾವು ಪೇ ಮಾಡ್ತೀವಿ. ಇದಕ್ಕೆ ಏನಂತೀವಿ? ಇನ್ಶೂರೆನ್ಸ್ ಈಸ್ ಅ ಮೆಥಡ್ ಆಫ್ ಶೇರಿಂಗ್ ದ ಲಾಸಸ್ ಆಫ್ ಫ್ಯೂ ಬೈ ಮೆನಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ, ವಿಚ್
of the below option describes the process of insurance? Again, same uttara. Insurance process ಏನು? Sharing the losses of few by many. ಸ್ವಲ್ಪ ಜನರಿಗೆ ಆಗುವ ಲಾಸನ್ನು ಭಾಳ ಜನರಿಂದ ನಾವೇನು ಮಾಡ್ತೀವಿ? ಶೇರ್ ಮಾಡ್ತೀವಿ. ಓಕೆ, ಚಲೋ. ಸೊ as per the Consumer Protection Act 1986, who cannot be classified as a consumer? ಕೆಳಗಿನ ಯಾವ ಡೆಫಿನೇಷನ್ನು ಕನ್ಸ್ಯೂಮರ್ ಅಂತ ಕನ್ಸ್ಯೂಮರ್ ಡೆಫಿನೇಷನ್ ಅಲ್ಲ. ಸೊ ಒಂದೇದು ಬಂದುಬಿಟ್ಟು ಸರ್ ನಿಮಗೆ ಏನು, ದ ಒನ್ ಹೂ ಹೈಯರ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಪರ್ಸ್ನಲ್ ಯೂಸ್. ಈಗ ನಾವು ಒಂದು ಯಾವುದಾದ್ರೂ ವಸ್ತುನ ಹೈರ್ ಮಾಡ್ತೀವಲ್ಲ, ಉದಾಹರಣೆ ಆಟೋ, ಎಲ್ಲೋ ಹೋಗಬೇಕಾಗಿದೆ, ಆ ಆಟೋನ ಹೈರ್ ಮಾಡ್ತೀವಿ, ಸೊ ನಾವು ಕಸ್ಟಮರು. ನೆಕ್ಸ್ಟು ಒನ್ ಬೈಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಕನ್ಸಿಡ್ರೇಷನ್ ಆ್ಯಂಡ್ ಯೂಸಸ್ ದೆಮ್. ಯೂಸ್ ಮಾಡಲಿಕ್ಕೆ ನಾವೇನು ವಸ್ತುಗಳನ್ನ ಖರೀದಿ ಮಾಡ್ತೀವಲ್ಲ, ಅವಾಗ ನಾವು ಗ್ರಾಹಕರಾಗ್ತೀವಿ. ಯೂಸಸ್ ದ ಸರ್ವಿಸಸ್ ಆಫ್ ಅನದರ್ ಫಾರ್ ಅ ಕನ್ಸಿಡ್ರೇಷನ್. ಸ್ವಲ್ಪ ಪೇಮೆಂಟ್ ಕೊಟ್ಟು ನಾವು ಬೇರೆದವ್ರ ವಸ್ತುಗಳನ್ನ ಇನ್ ಕೇಸ್ ಯೂಸ್ ಮಾಡ್ತಾ ಇದ್ರೆ ಅವಾಗ ನಾವು ಕಸ್ಟಮರ್ ಆಗ್ತೀವಿ. ಬಟ್ ಇದಿದೆ ನೋಡಿ ಆಪ್ಷನ್, ಅ ಪರ್ಸನ್ ಹೂ ಬೈಸ್ ಗೂಡ್ಸ್ ಫಾರ್ ರೀಸೇಲ್. ಯಾರು ವಸ್ತುನ ಖರೀದಿ ಮಾತ್ರ ಮಾಡ್ತಾರೆ ಬಟ್ ಪರ್ಸನಲ್ ಯೂಸಿಗೆಲ್ಲ ಮತ್ತೊಮ್ಮೆ ಸೆಲ್ ಮಾಡಲಿಕ್ಕೆ ಖರೀದಿ ಮಾಡ್ತಾರಲ್ಲ, ಅವರು ಕೆನಾಟ್ ಬಿಕಮ್ ಕಸ್ಟಮರ್. ಓಕೆ, ಸೊ ಇಲ್ಲಿ ನಮ್ಮದು ಚಾಪ್ಟರ್ 1 ಕಂಪ್ಲೀಟ್ ಆಯಿತು. ಮತ್ತೆ ರಿವಿಷನ್ ಮಾಡಿ ಇವು ಆನ್ಸರ್ಗಳೆಲ್ಲ ನಿಮಗೆ ಮತ್ತೆ ಇನ್ನೂ ಒಂಚೂರು ಜಾಸ್ತಿ ಮನದಟ್ಟಾಗುತ್ತೆ. ಥ್ಯಾಂಕ್ ಯು.